ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗ್ ನೋಡುತ್ತಿರುವ ನಿಮ್ಮಲ್ಲಿ ಹಲವರಿಗೆ ಒಂದು ಪ್ರಶ್ನೆ ಇರ್ಬೋದು. ಅವರು ಇಷ್ಟು ಮೌನವಾಗಿದ್ರು, ನಿಮ್ಮ ಪಾರ್ಟ್ನರ್ ಮೌನವಾಗಿದ್ರು, ಏನು ಯೋಚಿಸ್ತಾ ಇದ್ದಾರೆ? ನಿಜವಾಗಿಯೂ ಪ್ರೀತಿ ಇದೆಯಾ? ಕೆಲವೊಮ್ಮೆ ಕೆಲವರಿಗೆ ತಮ್ಮ ಭಾವನೆಗಳು ನೇರವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ. ಹೊರಗೆ ಶಾಂತವಾಗಿರ್ಬೋದು, ದೂರವಾಗಿರುವಂತೆ ಕಾಣ್ಬೋದು. ಆದ್ರೆ ಒಳಗೆ ಮನಸ್ಸಿನಲ್ಲಿ ದೊಡ್ಡ ಮಟ್ಟದ ಭಾವನೆಗಳು ಸಾಕ್ತಾನೆ ಇರುತ್ತೆ. ಸೊ ಅಂಥವರಿಗೆ ಈ ರೀಡಿಂಗ್ ಒಂದು ಹೋಪ್ ಅಂಡ್ ಕ್ಲಾರಿಟಿ ಕೊಡುತ್ತೆ ಅಂತ ಭಾವಿಸ್ತೀನಿ. ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿರೋ ವ್ಯಕ್ತಿ ಯಾರಿದ್ದಾರೆ, ಅವರು ಮೌನದ ಹಿಂದೆ ಒಂದು ಗಂಭೀರವಾದ ಪ್ರೀತಿ ಇದೆಯಾ? ಒಂದು ಒಳಗಿನ ಹೋರಾಟ ಮಾಡ್ತಾ ಇದ್ದಾರಾ? ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದಾರಾ ಅಂತ ಎನರ್ಜಿ ಏನ್ ಬರುತ್ತೆ ಅಂತ ನೋಡೋಣ. ಅವರು ತಕ್ಷಣ ಹೇಳದೆ ಇದ್ರೂ ಕೂಡ ಅವರ ಮನಸ್ಸಿನಲ್ಲಿ ನಿಮ್ಮ ಸ್ಥಾನ ಬಹಳ ಸ್ಪಷ್ಟವಾಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಕೆಲವೊಮ್ಮೆ ಪರಿಸ್ಥಿತಿ, ಅಹಂಕಾರ ಇರ್ಬೋದು, ಅಥವಾ ಭಯ ಇರ್ಬೋದು, ಇಲ್ಲ ಈಗೋ ಇರ್ಬೋದು, ಆಟಿಟ್ಯೂಡ್ ಇರ್ಬೋದು, ಇಲ್ಲ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಕೂಡ ಇರ್ಬೋದು. ಓಕೆನಾ? ಆದ್ರೆ ಹೃದಯದ ಸತ್ಯ ಹೆಚ್ಚು ದಿನ ಮಾಚಕ್ಕೆ ಆಗೋದೇ ಇಲ್ಲ. ಒಂದಲ್ಲ ಒಂದ್ ದಿವಸ ಅವರು ಹೇಳ್ಕೊಳ್ಳೇಬೇಕಾಗುತ್ತೆ. ಶೀಘ್ರದಲ್ಲೇ ಅವರ ನಡೆ, ಮಾತು ಅಥವಾ ಒಂದು ಸಣ್ಣ ಸಂಕೇತದ ಮೂಲಕ ಆದ್ರೂನು ನೀವು ಪ್ರೀತಿನ ಎಕ್ಸ್‌ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ರೀಡಿಂಗ್ ಅಲ್ಲಿ ಏನ್ ಬರ್ತಾ ಇದೆ, ಅವರ ನೆಕ್ಸ್ಟ್ ಸ್ಟೆಪ್ ಏನ್ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟ್ ಮೊದಲಿಗೆ ನೋಡ್ಬೋದು, ಡೆತ್ ಕಾರ್ಡೇ ಬಂದಿದೆ. ನಾವು ಇವತ್ತು ಮಾಡ್ತಾ ಇರೋ ರೀಡಿಂಗ್‌ಗೂ ಬಂದಿರೋ ಫಸ್ಟ್ ಕಾರ್ಡ್‌ಗೂನು ಒಂದಕ್ಕೊಂದು ತುಂಬಾನೇ ಇಂಟರ್‌ಲಿಂಕ್ ಇದೆ ಅಂತ ಹೇಳ್ಬೋದು. ಸೊ ಥರ್ಡ್ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಅಂಡ್ ಹೈ ಪ್ರೀಸ್ಟ್ ಬರ್ತಾ ಇದೆ ಅಂಡ್ ಲಾಸ್ಟ್ ಕಾರ್ಡ್ 3 ಆಫ್ ವಾಂಡ್ಸ್ ಬಂದಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಅದಕ್ಕೂ ಮುಂಚೆ, ಸೊ ನಿಮ್ಮ ಮನಸ್ಸಿನ ವ್ಯಕ್ತಿ ಯಾರಿದ್ದಾರೆ ಅವರನ್ನ ನೀವು 3 ಬಾರಿ ಖುಷಿ ಖುಷಿಯಾಗಿ, ಅವರ ಫೋಟೋ ಇದ್ರೆ ಫೋಟೋನ ನೋಡ್ತಾ ಖುಷಿ ಖುಷಿಯಾಗಿ ಮನಸ್ಸಲ್ಲಿ ಅವರ ಹೆಸರನ್ನು ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಶುರು ಮಾಡಿ. ಸೊ ಮೇನ್ ಆಗಿ ಈ ಕಾರ್ಡ್ ಎನರ್ಜೀಸ್ ನೋಡ್ತಾ ಇದ್ದಾಗ ಇಲ್ಲಿ ಒಂದು ದೊಡ್ಡ ಆಂತರಿಕ ಬದಲಾವಣೆ ನಡೀತಾ ಇದೆ ಎಂಬುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಇಲ್ಲಿ ಮೊದಲಿಗೆ ಡೆತ್ ಕಾರ್ಡ್ ಬಂದಿದೆ. ಸೊ ಡೆತ್ ಇಲ್ಲಿ ಒಂದು ಅತ್ಯಂತ ಹೆಚ್ಚು ಹಳೆಯ ಯೋಚನೆ ಇತ್ತು, ಹಳೆ ಭಯ, ಹಳೆಯ ವರ್ತನೆಗಳು ಬಿಡುವ ಹಂತದಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅವರು ಹಿಂದೆ ಹೇಗೆ ಮೌನವಾಗಿದ್ರೋ, ಹೇಗೆ ದೂರ ಉಳಿದ್ರೋ, ಆ ಎನರ್ಜಿ ನಿಧಾನವಾಗಿ ಬದಲಾಗ್ತಾ ಇದೆ. ಮನಸ್ಸಿನಲ್ಲಿ ಹೊಸ ದೃಷ್ಟಿಕೋನ ಮೂಡ್ತಾ ಇದೆ. ಸೊ ನೀವು ಚೇಂಜಸ್‌ನ ಎಕ್ಸ್‌ಪೆಕ್ಟ್ ಮಾಡ್ಬೋದು. ನಾವು ಈ ಟಾಪಿಕ್ ಕ್ವೆಶ್ಚನ್ ಏನಾಗಿತ್ತು? ಮನೆ ಮಾಚ್ತಾ ಇದ್ದಾರಾ? ಸೊ ಪ್ರೀತಿನ ಹೇಳ್ಕೊಳ್ತಾರಾ ಅನ್ನೋದು ಇತ್ತು. ಮೊದಲಿಗೆ ಡೆತ್ ಕಾರ್ಡೇ ಬಂದಿದೆ. ಖಂಡಿತ ನೀವು ಎಕ್ಸ್‌ಪೆಕ್ಟ್ ಮಾಡ್ಬೋದು. ಒಂದು ಹೊಸ ಸಂದೇಶನಾಗಿರ್ಬೋದು, ಒಂದು ನ್ಯೂ ಬಿಗಿನಿಂಗ್ಸ್ ಆಗಿರ್ಬೋದು, ಇಲ್ಲ ಏನಾದ್ರು ಚೇಂಜಸ್‌ನ ಎಕ್ಸ್‌ಪೆಕ್ಟ್ ಮಾಡ್ತಿದ್ರೆ ಅದು ಕೂಡ ಆಗುತ್ತೆ. ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಹೇಳೋದೇನಂತಂದ್ರೆ, ಈ ಬದಲಾವಣೆ ತಕ್ಷಣ ಆಗೋದಿಲ್ಲ. ಆದ್ರೆ ತುಂಬಾ ಸಮತೋಲನದಿಂದ ನಡೆಯುತ್ತೆ. ಅವರು ಒಳಗೆ ತಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ತೆಗೆದುಕೊಳ್ತಾರೆ. ಸೊ ಇದ್ರ ಜೊತೆಗೆ ಯಾವುದೇ ತರ ಅರ್ಜೆಂಟ್ ಇಂದ ಆಗ್ಲಿ, ಆದ್ರೆ ಅರ್ಜೆಂಟ್ ಯಾವ್ದೋ ಒಂದು ಒತ್ತಡಕ್ಕಾಗಿ ಅವರು ಬರೋದಿಲ್ಲ. ಯಾವುದೇ ತರ ಅವರು ರೆಸ್ಪಾಂಡ್ ಮಾಡೋದಿಲ್ಲ. ಬ ಒಂದು ಯೂನಿವರ್ಸೇ ಅವರನ್ನ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಮಾಡ್ಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಸರಿಯಾದ ದಿಕ್ಕಿಗೆ ಅವರು ಹೋಗ್ಬೇಕು. ನಾನು ಕರೆಕ್ಟಾಗಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿ ನಿಮ್ಮ ಹತ್ರ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಈ ಕಾರ್ಡ್ ಮೂಲಕ ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಒಂದು ಕರೆಕ್ಟಾಗಿ ಸ್ಟೇಬಲ್ ಆಗಿರ್ಬೋದು, ಒಂದು ನಿಮ್ಮ ವ್ಯಾಲ್ಯೂ ಆಗಿರ್ಬೋದು, ಕನ್ಸಿಸ್ಟೆನ್ಸಿ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನೀವು ಎಕ್ಸ್‌ಪೆಕ್ಟ್ ಮಾಡ್ಬೋದು. ಇಷ್ಟು ದಿವಸ ಅವರ ಎಮೋಷನ್ಸ್‌ನ ಏನು ಹೈಡ್ ಮಾಡ್ತಾ ಇದ್ರು, ಹೊರಗಡೆ ಆಗ್ದಂಗೆ ಇದ್ರೂನು ಕೂಡ ಸೈಲೆಂಟ್ ಆಗಿ ಇದ್ರು ಇಷ್ಟು ದಿವಸ. ಆದ್ರೆ ಅದು ಡೀಪ್ ಆಗಿ ಅವರು ಇಂಟ್ಯೂಷನಲಿ ನಿಮ್ ಜೊತೆ ಕನೆಕ್ಟೆಡ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವೊಮ್ಮೆ ನಿಮ್ಮ ಎನರ್ಜಿ ಅವರನ್ನು ಸೈಲೆನ್ಸ್ ಆಗಿ ಒಂಥರ ಮನ್ಸಲ್ಲೇನೆ ಕನೆಕ್ಟ್ ಆಗೋ ತರ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾನೇ ಕೈಂಡ್ ಲವ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹೈ ಪ್ರೀಸ್ಟೆಸ್ ಬಂದಿದೆ. ಸೊ ಇದು ಒಂದು ಬಹಳ ಬಹಳ ಬಹಳವಾ
ಮುಖ್ಯವಾದಂತ ಕಾರ್ಡ್ ಅಂತಾನೆ ಹೇಳ್ಬೋದು. ನಿಮ್ಮ ಈ ತರ ಸಿಚುಯೇಷನ್ ಇದ್ರೆ ಇದು ಒಂದು ಜೆನರಿಕ್ ರೀಡಿಂಗ್ ಆಗಿರುತ್ತೆ ಮತ್ತೆ ಹೇಳ್ತೀನಿ. ಸೊ ಯಾರಿಗಾದ್ರೂ ಕನೆಕ್ಟ್ ಆದ್ರೆ ರೆಸೊನೇಟ್ ಆದ್ರೆ ಮಾತ್ರ ಅಕ್ಸೆಪ್ಟ್ ಮಾಡಿ, ಆಗಿಲ್ಲ ಅಂದ್ರೆ ಬಿಟ್ಬಿಡಿ. ನಿಮ್ಗೆ ಈ ತರ ಸಿಚುಯೇಷನ್ ಏನಾದ್ರು ಇದ್ರೆ, ನಿಮ್ಮ ಪಾರ್ಟ್ನರ್ ಮನ್ಸಲ್ಲಿ ತುಂಬಾ ಪ್ರೀತಿ ಇಟ್ಕೊಂಡು ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ, ಸುಮ್ನೆ ಫ್ಲೋ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಇದ್ರೆ, ಸೊ ಅವರು ಎಲ್ಲವನ್ನೂ ಹೇಳೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಒಳಗೆ ಭಾವನೆಗಳು ಮರೆಮಾಚ್ಕೊಂಡಿದ್ದಾರೆ. ಅವರಿಗೆ ಮೌನ ಇದ್ರೂ ಕೂಡ ಒಳಗೆ ನಿಮ್ಮ ಬಗ್ಗೆ ಆಳವಾದ ಇಂಟ್ಯೂಷನಲ್ ಕನೆಕ್ಷನ್ ಇದ್ರೂ ಕೂಡ, ನಿಮ್ಮ ವ್ಯಾಲ್ಯೂ ಗೊತ್ತಿದ್ರೂನು ಅವರು ಯಾವ್ದು ಭಾವನೆ ಎಕ್ಸ್‌ಪ್ರೆಸ್ ಮಾಡ್ದೇನೆ ಇದ್ರೂ ಕೂಡ, ಇಷ್ಟವಿಲ್ದಿರೋರ್ ತರ ಇದ್ರೂ ಕೂಡ ಅವರು ಒಂದು ನಿಮಗೆ, ನಿಮ್ಮ ಮನಸ್ಸಿಗೆ ಸೋತಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ 3 ಆಫ್ ವಾಂಡ್ಸ್ ಬಂದಿದೆ. ಈ ಕಾರ್ಡ್ ಹೇಳೋದೇನಂದ್ರೆ, ಮುಂದೆ ನೋಡ್ತಿರುವ ಎನರ್ಜಿ ಏನಾಗುತ್ತೆ, ನಿಮ್ಗೆ ನೆಕ್ಸ್ಟ್ ಏನ್ ಬರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಅವರು ಮುಂದಿನ ಹೆಜ್ಜೆ ಬಗ್ಗೆ ಯೋಚಿಸ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೆಪ್ ನಿಮ್ಮ ಪಾರ್ಟ್ನರ್ ಏನ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾವ ತರ, ಹೇಗೆ ಮಾತಾಡ್ಬೇಕು, ಸರಿಯಾದ ಸಮಯ ಯಾವಾಗ ಬರುತ್ತೆ ಎಂಬ ನಿರೀಕ್ಷೆಯ ಮನಸ್ಥಿತಿ ಕಾಣಿಸ್ತಾ ಇದೆ. ತಕ್ಷಣ ಆಕ್ಷನ್ ಆಗದೆ ಇದ್ರೂ ಕೂಡ ಮನಸ್ಸಿನಲ್ಲಿ ಫ್ಯೂಚರ್ ಪಾಸಿಬಿಲಿಟೀಸ್ ಈಗಾಗಲೇ ಶುರುವಾಗಿದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಒಟ್ಟಾರೆ ಈ ರೀಡಿಂಗ್ ಹೇಳೋದು ಏನಂದ್ರೆ, ಅವರು ಮೌನದ ಹಿಂದೆ ಪ್ರೀತಿ ಮಾತ್ರ ಅಲ್ಲ, ಒಂದು ಮೆಚ್ಯೂರಿಟಿ ಆಗ್ತಾ ಇರುವ ಭಾವನೆ ಇದೆ. ಅವರು ಒಳಗೆ ಬದಲಾಗ್ತಾ ಇದ್ದಾರೆ ಮತ್ತು ಈ ಬದಲಾವಣೆನ ಫಲ ಶೀಘ್ರದಲ್ಲೇ ನಿಮ್ಮ ಗಮನಕ್ಕೆ ಬರುತ್ತೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಾವು ನಿಮ್ಗೆ ನೆಕ್ಸ್ಟ್ ಆಕ್ಷನ್ ಅವರು ಏನ್ ತಗೋಬಹುದು, ಸೊ ನಿಮ್ಮನ್ನ ಕನೆಕ್ಟ್ ಮಾಡ್ತಾರಾ, ಅವರ ಕರೆಂಟ್ ಎನರ್ಜಿ ಏನಿದೆ ಅಂತ ನೀವು ಕೇಳೋದಾದ್ರೆ, ಸೊ ನಿಮಗೆ ಪರ್ಸನಲಿ ರೀಡಿಂಗ್ಸ್ನ ನೀವು ತಗೋಬಹುದು. ಸೊ ನಿಮ್ಮ ಸಮಾಧಾನಕ್ಕೆ ನಾನು ಇಲ್ಲೂ ಕೂಡ ಕೊಡ್ತಾ ಇದ್ದೀನಿ. ಈಗ ನಿಮ್ಮ ಪಾರ್ಟ್ನರ್ ಅವರು ತಮ್ಮ ಒಳಗಿನ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋ ಹಂತದಲ್ಲಿದ್ದಾರೆ. ಕೆಲವೊಮ್ಮೆ ಮಾತಾಡ್ಬೇಕು ಅನ್ನಿಸ್ತಾ ಇದೆ ಅವ್ರಿಗೆ, ಆದ್ರೆ ಅದೇ ಸಮಯದಲ್ಲಿ ಹೇಗೆ ಶುರು ಮಾಡ್ಲಿ ಅಂತ ಅವರು ಯೋಚನೆ ಮಾಡ್ತಾರೆ. ಅವರು ಹೇಗೆ ತೆಗೆದುಕೊಳ್ತಾರೆ ಎಂಬ ಸಂದೇಹ ಕೂಡ ಅವ್ರಿಗೆ ಇದೆ. ಅವರ ಮನಸ್ಸಲ್ಲಿ ನಿಮ್ಮ ಜೊತೆ ಮತ್ತೆ ಒಂದು ಬ್ಯಾಲೆನ್ಸ್ಡ್ ಆಗಿ ಆಸೆ ಬರ್ಬೇಕು, ನಾನು ನಿಮ್ ಜೊತೆ ಇರ್ಬೇಕು ಅಂತ ಆಸೆ ಕಾಣಿಸ್ತಾ ಇದೆ. ಆದ್ರೆ ಹಿಂದೆ ಇದ್ದ ಗೊಂದಲ ಇರ್ಬೋದು, ಅಥವಾ ದೂರದ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಏನೋ ಒಂದು ಸಮಸ್ಯೆ ಆಗಿರೋದ್ರಿಂದ ಸೊ ನಿಮ್ಮ ಮೇಲೆ ಎಷ್ಟೇ ವ್ಯಾಲ್ಯೂ ಇದ್ರೂ ಕೂಡ ಸೈಲೆಂಟ್ ಆಗಿ ಇದ್ದಾರೆ. ಸೊ ಸಂಪರ್ಕದ ಸೂಚನೆ ಏನಾದ್ರೂ ಕಾಣಿಸ್ತಾ ಇದೆ ಅಂದ್ರೆ ಸಣ್ಣ ರೂಪದಲ್ಲಿ ಮೊದಲು ಬರ್ಬೋದು. ಉದಾಹರಣೆಗೆ ಎಕ್ಸಾಂಪಲ್ ಅಂತ ನೋಡಿದ್ರೆ, ಒಂದು ಮೆಸೇಜ್, ಇಂಡೈರೆಕ್ಟ್ ಸಿಗ್ನಲ್, ಸ್ಟೇಟಸ್ ಗಮನಿಸೋದು, ಅಥವಾ ನಿಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾಲಿ ತಗೊಳ್ಳೋದು, ಇಲ್ಲ ಮ್ಯೂಚುವಲ್ ಫ್ರೆಂಡ್ ಝೋನ್ ಅಲ್ಲಿ, ಇಲ್ಲಾಂದ್ರೆ ನಿಮ್ಮನ್ನ ಕನೆಕ್ಟ್ ಆಗುವಂತ ನಿಮ್ಮ ಸಿಚುವೇಶನ್ಗೆ ಗೊತ್ತಿರುತ್ತೆ, ನಿಮ್ಮ ಮನೆ ಹತ್ರದವರೇ ಆಗಿದ್ರೆ ನಿಮ್ಮನ್ನ ನೋಡೋದು, ಆತರ ಏನಾದ್ರೂ ಒಂದು ಗ್ರೀನ್ ಸಿಗ್ನಲ್ ಕಾಣುತ್ತೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಕಾಣಿಸೋದು, ಅವರು ತಡ ಮಾಡ್ತಾ ಇರೋದು ಕಂಪ್ಲೀಟ್ ಆಗಿ ದೂರ ಹೋಗೋದಕ್ಕಲ್ಲ, ಮನ್ಸಿನಲ್ಲಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಮುಂದಿನ ಕೆಲವು ಸಮಯದಲ್ಲಿ ಅವರ ನಡೆ ನೋಡಿದ್ರೆ ನೀವು ಸಬ್ಟಲ್ ಚೇಂಜ್ ಗಮನಿಸಬಹುದು. ಮೌನದ ಹಿಂದೆ ಇದ್ದ ಎನರ್ಜಿ ನಿಧಾನವಾಗಿ ಹೊರಗೆ ಬರಲು ಶುರು ಆಗುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಸೊ ದಟ್ ನೀವು ತಾಳ್ಮೆಯಿಂದ ವೇಟ್ ಮಾಡಿ. ಖಂಡಿತ ನೀವು ಕಾನ್ಫಿಡೆನ್ಸ್‌ನ ಇಟ್ಕೋಬೇಕಾಗತ್ತೆ. ನಿಧಾನವಾಗಿ ಅವರು ತಮ್ಮ ಪ್ರೆಸೆನ್ಸ್ ತೋರ್ಸೋದಕ್ಕೆ ಶುರು ಮಾಡ್ತಾರೆ. ಸೊ ಅವರಿಗೆ ನಿಮ್ಮ ಮೇಲೆ ಅನ್ಸಿದೆ, ಆಸಕ್ತಿ ಇದೆ, ಪ್ರೀತಿನೂ ಇದೆ ಅನ್ನೋದು ಈ ಟ್ಯಾರೋ ರೀಡಿಂಗ್ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದು ಜನರಿಕ್ ರೀಡಿಂಗ್ ಆಗಿರುತ್ತೆ. ನಿಮಗಾಗಿ ಇದೇ ಥರ ಸಿಚುವೇಶನ್ಸ್ ಇದ್ದರೆ, ಪರ್ಸ್ನಲ್ ರೀಡಿಂಗ್ ಬೇಕಾದರೆ ದಯವಿಟ್ಟು ನೀವು ನನ್ನನ್ನು ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ 8867550218ಗೆ ನೀವು ವಾಟ್ಸಪ್ ಮಾಡ್ಬೋದು. ಟ್ಯಾರೋ ರೀಡಿಂಗ್ ಸೆಷನ್ಗೆ ₹399 ಚಾರ್ಜಸ್ ಆಗುತ್ತೆ. ಸೊ ನೀವು ಎಸ್ ಆರ್ ನೋ ಕ್ವೆಶನ್ಸ್ ಇದ್ದರೆ ನಿಮಗೆ ₹199 ಆಗುತ್ತೆ. ನೀವು ಯಾವುದೇ ಕ್ವೆಶನ್ನ ಕಳಿಸ್ಬೋದು. ಸೊ ನಾನು ಎಸ್ ಅಂತ ಇಲ್ಲ ನೋ ಅಂತ ಎಸ್ ಆರ್ ನೋ ಕಾರ್ಡ್ಸ್ನ ತೆಗ್ದು ನಿಮಗೆ ಡೀಟೇಲ್ ಕೊಡ್ತೀನಿ ಅಂತ ಹೇಳ್ತಾ ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.